ಸೊ ಡ್ರೋನ್ ಪ್ರತಾಪ್ ಅವ್ರನ್ನ ಟಾರ್ಗೆಟ್ ಅವ್ರು ಆಗಿದ್ರಾ ಅಂತ ಕೇಳಿದ್ರೆ ನಿಜವಲ್ಲ ಆಗಿದ್ರು ಅವರು ಫಸ್ಟ್ ವೀಕಲ್ಲೇ ಟಾರ್ಗೆಟ್ ಆಗಿದ್ರು. ಅದಕ್ಕೆ ನಾವೆಲ್ಲರೂ ಕಾರಣ, ಬರೀ ತುಕಾಲಿ ಸಂತೋಷ್ ಒಬ್ಬರೇ ಕಾರಣ ಅಂತ ನಾನು ಹೇಳಲ್ಲ. ತುಕಾಲಿ ಸಂತೋಷ್ ಸ್ವಲ್ಪ ಟಾರ್ಗೆಟ್ ಇನ್ ದ ಸೆನ್ಸ್ ಕಾಮಿಡಿ ಮಾಡಿ 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 ಅವ್ರನ್ನ ಗೋಳು ಹೊಯ್ಕೊಂಡದ್ದು ಇದೆ. ಓಕೆ, ಅದಕ್ಕೆ ಅವರು ಬೇಜಾರು ಮಾಡ್ಕೊಂಡದ್ದು ಇದೆ. ಆಮೇಲೆ ಅದಕ್ಕೆ ನಾವು ನಕ್ಕದ್ದು ಇದೆ. ಈಗ ಕಾಮಿಡಿ ಮಾಡೋರು ಎಷ್ಟು ಕಾರಣನೋ ಆ ಕಾಮಿಡಿ ಕೇಳಿ ನೋಡಿ ನಕ್ಕರು ಅದಷ್ಟೇ ರೆಸ್ಪಾನ್ಸಿಬಲ್ ಅಂತ ನಾನು ಅನ್ಕೋತೀನಿ. ಹಿಂಗಾಗಿ ವಿ ಆರ್ ಆಲ್ಸೋ ರೆಸ್ಪಾನ್ಸಿಬಲ್. ಬಟ್ ಎರಡನೇ ವೀಕು ಅವ್ರು ಯಾವುದು ಟಾರ್ಗೆಟ್ ಆಗಲಿಲ್ಲ. ಬಟ್ ಅವರೇ ಮಾಡಿರುವಂಥ ಕೆಲವು ತಪ್ಪುಗಳು, ಫಾರ್ ಎಕ್ಸಾಂಪಲ್ ಯಾವುದೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ವಿನಯ್ ಅವರು ನಂಗೆ ಹೀಗೆ ಹೇಳಿದರು ಅಂಥೇಳಿ ಅದನ್ನು ಅಡುಗೆ ಮನೇಲಿ ಬಂದು ನೀವು ಸ್ನಾನ ಮಾಡಿನೇ ಅಡುಗೆ ಮಾಡಬೇಕು ಅಂತ ಹೇಳಿದರು ನನಗೆ ವಿನಯ್ ಅವರು ಅಂಥೇಳಿ ಅದನ್ನು ಹೇಳಿ ಅದೊಂದು ಕಾಂಟ್ರವರ್ಸಿ ಆಗೋಯ್ತು. ವಿನಯ್ ಹಂಗೆ ಹೇಳಿಲ್ಲ, ನಾನು ಹೇಳಿದ್ದು ಬೇರೆ, ಇವ್ರಿಗೆ ಅರ್ಥ ಆಗಿಲ್ಲ ಅಂತ ಅವರು, ಅದ್ರೂ ಜಗಳ ಆಗೋಯ್ತು. ಸೊ ಹಾಗೆ ಅವರು ಏನಾದರೂ ನಡೀತಾ ಇರುತ್ತೆ ಪ್ರತಾಪ್ ಇದ್ದಲ್ಲಿ. ಪ್ರತಾಪಿಂದ ಆಗುತ್ತೋ ಬೇರೆಯವರಿಂದ ಆಗುತ್ತೋ ನನಗೆ ಗೊತ್ತಿಲ್ಲ. ಬಟ್ ಒಟ್ಟಿನಲ್ಲಿ ಏನಾದರೂ ಒಂದು ನಡೀತಾ ಇರುತ್ತೆ. ಬಟ್ ಟಾರ್ಗೆಟ್ ಆ್ಯಸ್ ಫಾರ್ ಎಸ್ ಟಾರ್ಗೆಟಿಂಗ್ ಇಸ್ ಕನ್ಸರ್ನ್ಡ್ ಎರಡನೇ ವೀಕಲ್ಲಿ ಅವ್ರು ಏನೂ ಟಾರ್ಗೆಟ್ ಆಗಿಲ್ಲ. ಈಗ ತುಕಾಲಿ ಸಂತೋಷ್ ಯಾವ ಟಾರ್ಗೆಟು ಮಾಡೋಕ್ಕೆ ಹೋಗಲಿಲ್ಲ ಅವ್ರಿಗೆ, ಆದರೂ ಅವ್ರು ಟಾರ್ಗೆಟ್ ಆಗ್ತಿದ್ರು. ಈಗ ಫಾರ್ ಎಕ್ಸಾಂಪಲ್ ನಾನು ಬರೋದು ಕೊನೆ ದಿನ, ಈ ಗಾದೆ ಮಾತುಗಳನ್ನ ಇಟ್ಕೊಂಡು ನೀವು ಯಾರಿಗೆ ಹಾಕ್ತೀರಾ, ಈಗ ಕೋಣನ ಮುಂದೆ ಕಿನ್ನರಿ ಬಾರಿಸಿದಂತೆ ಯಾರಿಗೆ ಹಾಕ್ತೀರಾ, ರಾಯರ ಕುದುರೆ ಕತ್ತಿ ಆಯಿತು ಯಾರಿಗೆ ಹಾಕ್ತೀರಾ, ಬೆಳ್ಳಗಿರೋದಿಲ್ಲ ಹಾಲಲ್ಲ, ಈ ಥರ ಒಂದು 4-5 ಗಾದೆ ಮಾತುಗಳು ಅವ್ರಿಗೆ ಬಂದು. ಯಾಕೆ ಹಂಗೆ ಬಂತು? ಈಗ ನನಗೊಂದು ಬರಲಿಲ್ಲ ಅದರಲ್ಲಿ. ಯಾಕೆ ಈಗ ಮುಂಚೆ ಟಾರ್ಗೆಟ್ ಮಾಡಿದ್ದು ಹೌದು, ಎರಡನೇ ವೀಕಲ್ಲೂ ಯಾಕೆ ಟಾರ್ಗೆಟ್ ಮಾಡ್ತಾರೆ ಯಾರಾದರೂ? ಏನೋ ಸಮಸ್ಯೆ ಇದೆ ಅಂತ ಅರ್ಥ ಅಲ್ವಾ? ಏನೋ ಕನ್ವಿನ್ಸ್ ಆಗ್ತಾ ಇಲ್ಲ ನೀವು ಅಂತ ಅರ್ಥ. ಪ್ರತಾಪ್ ಅವರು ಓಕೆ ಟಾರ್ಗೆಟಿಂಗ್ ಬಿಟ್ಬಿಟ್ವಿ, ಬೇರೆ ವ್ಯಕ್ತಿಯಾಗಿ ನೀವೊಬ್ಬ ಆನೆಸ್ಟ್ ಟ್ರಾನ್ಸ್ಪರೆಂಟ್ ವ್ಯಕ್ತಿ, ನಾನು ಹೀಗೆ ಅಂತ ನೀವು ಕನ್ವಿನ್ಸ್ ಮಾಡಬೇಕಲ್ವಾ? ಅದು ಹೆಂಗೆ ಅಂದರೆ ಅದು ಹೆಂಗೆ ಕನ್ವಿನ್ಸ್ ಆಗ ಸಾಧ್ಯ? ನೀವು ಇದ್ದಾಗ ಇಫ್ ಐ ಆಮ್ ಆನೆಸ್ಟ್ ಯು ವಿಲ್ ಫೀಲ್ ಆನೆಸ್ಟ್. ಇಫ್ ಐ ಆಮ್ ಟ್ರಾನ್ಸ್ಪರೆಂಟ್, ನಾನೇನು ತೋರಿಸ್ಬೇಕಾಗಿಲ್ಲ ನಾನು ಟ್ರಾನ್ಸ್ಪರೆಂಟ್ ಅಂತ. ನಾನು ಟ್ರಾನ್ಸ್ಪರೆಂಟ್ ಆಗಿದ್ದರೆ ಸಾಕು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಅಲ್ಲಿ ಏನೋ ಸಮಸ್ಯೆ ಆಯಿತು, ಅಂದರೆ ಪ್ರತಾಪ್ ಅವರಿಂದನೇ ಸಮಸ್ಯೆ ಆಗಿರೋದು. ಸೊ ಆ ಥರ ಸಮಸ್ಯೆ ಆಗಿ ಒಂದಷ್ಟು ಟಾರ್ಗೆಟ್ ಅನ್ನೋ ಹತ್ರ ಬಂತು. ಯಾಕೆಂದರೆ ಎರಡನೇ ವೀಕ್ ಯಾರೂ ಟಾರ್ಗೆಟ್ ಮಾಡಿಲ್ಲ ಅವ್ರಿಗೆ, ಅದು ಅಷ್ಟು ಮಾತ್ರ ಹೇಳ್ಬೋದು. ಖಂಡಿತ ಬೀರಿದೆ, ವಿಚ್ ಇಸ್ ವೆರಿ ಅನ್ಫಾರ್ಚುನೇಟ್. ಅಗೇನ್ ಅವರು ಬಾತ್ರೂಮಲ್ಲಿ ಒಬ್ಬರೇ ಇದ್ದರು, ಅವರು ಅಳ್ತಾ ಇದ್ದರು ಅಂತ ನಾನು ನೋಡಿಲ್ಲ. ಬಟ್ ನನಗೆ ಸ್ನೇಹಿತ ಹೇಳಿದ್ದು, ಆಮೇಲೆ ಬೇರೆಯವ್ರು ಹೇಳಿದ್ದು ಕೂಡ ನಾನು ಕೇಳಿದ್ದೀನಿ. ನಾನು ಹೇಳ್ದಂಗೆ ಅವರು ನಾರ್ಮಲ್ ಆಗಿರೋದು ಗೊತ್ತಿಲ್ಲ ಪಾಪ ಅವ್ರಿಗೆ. ಈಗ ನಾರ್ಮಲಾಗಿ ಫ್ರೆಂಡ್ಶಿಪ್ ಮಾಡೋದು, ನಾರ್ಮಲ್ ಆಗಿರೋದು ಗೊತ್ತಿಲ್ಲ. ಅವ್ರು ಐದರ್ ಹಿ ವಿಲ್ ಬಿ ಹ್ಯಾಪಿ ಆರ್ ಹಿ ವಿಲ್ ಬಿ ಸ್ಯಾಡ್. ಸೊ ವೆನ್ ಹಿ ಈಸ್ ನಾಟ್, ಅವ್ರು ಹ್ಯಾಪಿನೂ ಇಲ್ಲ ಸ್ಯಾಡೂ ಇಲ್ಲ ಅಂದಾಗ ಅವ್ರು ಎಲ್ಲಿರ್ತಾರೆ ಅನ್ನೋದು ಗೊತ್ತಾಗಲ್ಲ. ಅವ್ರು ಅಡುಗೆ ಮನೇಲಿ ಇರ್ತಿದ್ರು, ಇಲ್ಲ ಬಾತ್ರೂಮಲ್ಲಿ ಇರ್ತಿದ್ರು, ಇಲ್ಲ ನಗ್ತಾ ಇರ್ತಿದ್ರು, ಫುಲ್ ಜೋಶಲ್ಲಿ ನಗ್ತಾ ಇರ್ತಿದ್ರು. ಮಧ್ಯದಲ್ಲಿ ಇರುತ್ತಲ್ಲ ಒಂದು ಆ ಸಿಚುವೇಶನಲ್ಲಿ ಅವ್ರು ಎಲ್ಲಿರ್ತಿದ್ರು ಅನ್ನೋದು ಗೊತ್ತಾಗ್ತಿರಲ್ಲ. ಖಂಡಿತ ಅವ್ರಿಗೆ ಹರ್ಟ್ ಆಗಿದೆ, ಅದಷ್ಟು ಮಾತ್ರ ಹೇಳ್ಬೋದು. ಅದೇ ಈಗ ಫಸ್ಟು ನಾನು ವಿನಯ್ ಮತ್ತು ಸಂಗೀತ ಅವ್ರ ಬಗ್ಗೆ ಹೇಳೋದಾದರೆ, ಅವ್ರ ಜಗಳದ ಬಗ್ಗೆ ಹೇಳೋದಾದರೆ, ಅದು ಮುಂಚೆಯಿಂದನೇ ಇರುವಂಥ ಜಗಳ. ಅದು ಹೊಸದಾಗಿ ಇಲ್ಲಿ ಬಂದು ಶುರುವಾಗಿರುವಂಥದ್ದಲ್ಲ. ಅದು ಹರ ಹರ ಮಹಾದೇವ ಟೈಮಲ್ಲಿ ಶುರುವಾಗಿದ್ದು ಅಂತ ನನಗೆ ವಿನಯ್ ಅವರೇ ಹೇಳಿದ್ದು. ಹೀಗಾಗಿ ಅದು ಕಂಟಿನ್ಯೂ ಆಗಿದೆ. ಅವರಿಬ್ಬರ ಮಧ್ಯೆ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗು, ಒಂದು ಸಣ್ಣ ಅನುಮಾನ ಅವ್ರ ಬಗ್ಗೆ ಇವ್ರ ಬಗ್ಗೆ ಏನೋ ಒಂದು ಖಂಡಿತ ಇದೆ ಅಂತ ಗೊತ್ತಾಯ್ತು ನನಗೆ. ಅದಕ್ಕೆ ಒಂಥರ ಪೂರಕವಾಗಿ ಏನಾಯಿತು ಅಂದರೆ, ಫಸ್ಟು ನಾಮಿನೇಟ್ ಮಾಡುವಾಗಲೇ ವಿನಯ್ ಅವರು ಸಂಗೀತ ಅವ್ರು ನಾಮಿನೇಟ್ ಮಾಡಿದರು. ಅವ್ರಿಗೆ ಅನ್ನಿಸ್ತು ನನ್ನನ್ನು ಟಾರ್ಗೆಟ್ ಮಾಡ್ತಾಯಿದ್ದಾರೆ ಅಂಥೇಳಿ ಸಂಗೀತ ಅವ್ರಿಗೆ. ಆ ಜಗಳ ಹಾಗೆ ಕಂಟಿನ್ಯೂ ಆಯಿತು. ಸೊ ಆಮೇಲೆ ಅದು ತುಂಬ ದೊಡ್ಡ ಜಗಳ ಆಗಿ ನೀವು ಇವರ ಥ್ರೆಟ್ ಟು ಅಸ್ ಅಂತ ಸಂಗೀತ ಹೇಳಿ, ಅದು ತುಂಬ ವಿನಯ್ ಅವ್ರಿಗೆ ಬೇಜಾರಾಗಿ, ವೈ ಯು ಆರ್ ಅಬ್ಸೆಸ್ಡ್ ವಿತ್ ಮೀ ಅಂತ ಅವ್ರು ಕೇಳಿ, ಆಮೇಲೆ ಅವರು ಡಿಪ್ರೆಷನ್ಗೆ ಹೋಗೋ ಥರ ಆಗಿ, ಅವ್ರಿಗೆ ಹುಷಾರಿರಲಿಲ್ಲ ಆ್ಯಕ್ಚುಲಿ, ಡಿಪ್ರೆಷನ್ ಅಲ್ಲ, ಅವರು ಸೆಗಣಿ ಸ್ನಾನ ಆದಮೇಲೆ ಅವರು ಜ್ವರ ಬಂದಿತ್ತು ಅವ್ರಿಗೆ, ಆ ಥರ ಆಗಿ ಮಧ್ಯದಲ್ಲಿ ಭಾಗ್ಯಶ್ರೀ ಅವರು ಅದನ್ನು ಸಾಲ್ವ್ ಮಾಡಬೇಕಂತ ಬಂದು ಇನ್ನಷ್ಟು ಹಾಳು ಮಾಡಿ ಆ ಥರದ್ದೆಲ್ಲ ಆಗೋಗಿದೆ. ಸೊ ಬೇಸಿಕಲಿ ಹಳೇ ಜಗಳ ಹೊಸ ರೂಪಗಳನ್ನ ಪಡ್ಕೊಳ್ತಾ ಇತ್ತು, ಅಷ್ಟು ಮಾತ್ರ ಹೇಳ್ಬೋದು. ಎರಡನೇದು ಕಾರ್ತಿಕ್ ಮತ್ತು ಸಂಗೀತ ಶೃಂಗೇರಿ ಬಗ್ಗೆ ಹೇಳಬೇಕಾದ್ರೆ, ಅವರಿಬ್ಬರು ಒಳ್ಳೆ ಫ್ರೆಂಡ್ಸ್ ಅಂತ ನನಗನ್ಸುತ್ತೆ. ಈಗ ಬಟ್ ಎಲ್ಲೋ ಒಂದು ಕಡೆ ಫ್ರೆಂಡ್ಶಿಪ್ಪಿನ ಮೀರಿದ್ದು ಒಂದು ಸಂಬಂಧ ಅವ್ರ ಹತ್ರ ಇರ್ಬೋದು, ಇಲ್ಲದೇನೂ ಇರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ಅವರಿಬ್ಬರು ಸ್ವಲ್ಪ ಜೊತೆಲಿರ್ತಿದ್ರು. ಸಂಗೀತ ಕಾರ್ತಿಕ್ ಜೊತೆಲಿರ್ತಿದ್ರು, ಕಾರ್ತಿಕ್ ಸಂಗೀತ ಜೊತೆಲಿರ್ತಿದ್ರು. ನಮ್ಮ ಕೈಗೆ ಸಿಗ್ತಿರ್ಲಿಲ್ಲ ಅಷ್ಟೊಂದು. ಯಾವಾಗೋ ಒಂದು ಸಲ ಕೂತ್ಕೊಂಡು ಮಾತಾಡಿದ್ದಿದೆ. ಬಟ್ ಆದರೂ ನಮ್ಮ ಕೈಯಿಂದ ತಪ್ಪಿಸ್ಕೊಂಡು ಹೋದ ತಕ್ಷಣ ಎಲ್ಲಿರ್ತಿದ್ರು ಅಂದರೆ ಅವರಿಬ್ಬರು ಜೊತೆಲಿರ್ತಿದ್ರು. ಬಟ್ ಐ ಡೋಂಟ್ ನೋ, ನಾನು ಅದನ್ನು ಇಲ್ಲಿ ಕೂತ್ಕೊಂಡು ಅವರಿಬ್ಬರು ಲವ್ ಮಾಡ್ತಾರೆ, ಅವರಿಬ್ಬರು ಜೋಡಿ ಅಂತ ನನಗೆ ಹೇಳೋಕ್ಕೆ ಇಷ್ಟ ಇಲ್ಲ, ಯಾಕಂದರೆ ನನಗದು ಗೊತ್ತಿಲ್ಲ. ಬಾಸಲ್ಲಿ 24 hours ಡಾಕ್ಟರ್ ಅವೈಲೇಬಲ್ ಇರ್ತಾರೆ.
24 ಗಂಟೆನೂ ಅವೈಲೇಬಲ್ ಇರ್ತಾರೆ. ಬಟ್ ಸಣ್ಣ ಪುಟ್ಟದಕ್ಕೆಲ್ಲ ಬಿಗ್ ಬಾಸ್ ಸ್ಪಂದಿಸಲ್ಲ ಅಷ್ಟು ಬೇಗ. ನಿಮಗೇನೋ ತಲೆನೋವು ಆಗ್ತಾ ಇದೆ, ಏನೋ ನೀವು ಒಂದು ಟ್ಯಾಬ್ಲೆಟ್ ಕೊಡ್ಬೋದು, ಬಟ್ ಅವೈಲೇಬಲ್ ಅಂತೂ ಇರ್ತಾರೆ. ಈಗ ಎಷ್ಟೋ ಜನರಿಗೆ ತಲೆನೋವು ಅಂತಂದಾಗ ಏನು ಬೇಗನೆ ಟ್ಯಾಬ್ಲೆಟ್ ಸಿಕ್ಕಿಲ್ಲ, ಟೈಮ್ ತೊಗೊಳುತ್ತೆ. ಇವತ್ತು ಹೇಳಿದರೆ ನಾಳೆ ಸಿಗುತ್ತೆ. ಬಟ್ ಎಮರ್ಜೆನ್ಸಿ ಕಂಡೀಷನ್ ಅಂತ ಅಂದಾಗ ಬಿಗ್ ಬಾಸ್ ಮನೇಲಿ ಎಮರ್ಜೆನ್ಸಿ ಕಂಡೀಷನ್ ಅಂದಾಗ 24 ಅವರ್ಸ್ ಡಾಕ್ಟರ್ ಅವೈಲೇಬಲ್ ಇರ್ತಾರೆ. ಈಶಾನಿಗೆ ಒಂದು ಕ್ರ್ಯಾಂಪ್ ಆಯಿತು ಹೊಟ್ಟೆನಲ್ಲಿ, ಆ ಟೈಮಲ್ಲಿ ಇಮ್ಮಿಡಿಯೇಟಾಗಿ ಅವ್ರನ್ನ ಕರ್ಕೊಂಡು ಹೋಗಿ ಡಾಕ್ಟರ್ ಟ್ರೀಟ್ ಮಾಡಿ ಆಮೇಲೆ ಒಂದಷ್ಟು ಹೊತ್ತು ಅವ್ರನ್ನ ಜೊತೆಲಿ ಇಟ್ಕೊಂಡು ಆಮೇಲೆ ವಾಪಸ್ ಕಳಿಸಿದ್ರು. ಅದು ಸಂಗೀತ ಅವ್ರಿಗೆ ಹುಷಾರಿಲ್ಲದೆ ಇದ್ದಾಗ ಅವರು ಟ್ಯಾಬ್ಲೆಟ್ ಕಳಿಸಿದ್ರು. ನಮಗೂ ಕೂಡ ರೆಗ್ಯುಲರಾಗಿ ತೊಗೊಳ್ಳೋಂಥ ಯಾವ್ದಾರು ಟ್ಯಾಬ್ಲೆಟ್ ಇದೆ ಅಂದರೆ ಟ್ಯಾಬ್ಲೆಟ್ ಪ್ರತಿದಿನ ನಮ್ಮ ಬೆಳಗ್ಗೆನೇ ಬರೋದು. ಅವ್ರು ಒಂದೇ ಸಲ ಕೊಡಲ್ಲ ಎಲ್ಲ ಟ್ಯಾಬ್ಲೆಟ್ಗಳನ್ನ, ಅವತ್ತಿನ ದಿನಕ್ಕೆ ಏನು ಬೇಕು ಅಷ್ಟು ಮಾತ್ರ ಕೊಡ್ತಾರೆ. ಸೊ ಹೀಗಾಗಿ ಬಿಗ್ ಬಾಸಲ್ಲಿ ಫಿಸಿಕಲಿ ನೀವು ಅನ್ವೆಲ್ ಅಂದಾಗ, ಫಿಸಿಕಲಿ ನಿಮ್ಗೆ ಏನಾದರೂ ಸಮಸ್ಯೆ ಆಗಿದೆ ಅಂತಂದಾಗ ಖಂಡಿತ ಅಲ್ಲಿ ನಿಮಗೆ ಚಿಕಿತ್ಸೆ ಸಿಗುತ್ತೆ. ಮಾನಸಿಕವಾಗಿ ನಿಮ್ಗೆ ಏನಾದರೂ ಡಿಪ್ರೆಷನ್ಗೆ ಹೋಗ್ತಾ ಇದ್ದೀರಾ ನೀವು ಅಂತಂದಾಗ ಕೂಡ ಅಲ್ಲಿ ನಿಮಗೆ ಚಿಕಿತ್ಸೆ ಸಿಗುತ್ತೆ. ಈಶಾನಿ ಫಾರ್ ಎಕ್ಸಾಂಪಲ್, ಈಶಾನಿ ವೆರಿ ಟ್ಯಾಲೆಂಟೆಡ್ ಆ್ಯಕ್ಟ್ರೆಸ್, ಸಿಂಗರ್, ರ್ಯಾಪರ್. ಬಟ್ ನಾನು ಅವ್ರನ್ನ ಅಷ್ಟೊಂದು ಅಬ್ಸರ್ವ್ ಮಾಡಿರಲಿಲ್ಲ. ಆಮೇಲೆ ನಂಗೆ ಗೊತ್ತಾಯಿತು ತುಂಬ ಕ್ರಿಯೇಟಿವ್ ಆಗಿರುವಂಥ ವ್ಯಕ್ತಿ, ತುಂಬ ಚೆನ್ನಾಗಿ ನಗ್ತಾರೆ, ಆಮೇಲೆ ಅಳ್ತಾರೆ, ಎಲ್ಲ ಮಾಡ್ತಾರೆ, ತುಂಬ ಒಂಥರ. ಆಮೇಲೆ ಶಿ ಫೆಲ್ ಇನ್ ಲವ್ ವಿತ್ ಮೈಕೆಲ್ ಅನ್ನೋ ಥರ ಇತ್ತು. ಐ ಡೋಂಟ್ ನೋ ಅಬೌಟ್ ದಟ್. ಬಟ್ ಅವರಿಬ್ಬರು ತುಂಬ ಇಷ್ಟಪಡ್ತಿದ್ರು, ಇನ್ನೊಬ್ಬರು ತುಂಬ ಮಿಂಗಲ್ ಆಗಿದ್ದರು, ಅಷ್ಟು ಮಾತ್ರ ಹೇಳ್ಬೋದು. ಮೈಕೆಲ್ ಈಸ್ ಅ ವೆರಿ ಫ್ರೆಂಡ್ಲಿ ಪರ್ಸನ್, ವೆರಿ ಫನ್ನಿ ಪರ್ಸನ್ ಬೇಸಿಕಲಿ. ಆಮೇಲೆ ಒಳ್ಳೆ ಬಿಸ್ನೆಸ್ ಅಕ್ಯುಮೆನ್ ಇದೆ ಅವ್ರಿಗೆ. ಆದರೆ ಅವ್ರಿಗೆ ಸಮಸ್ಯೆ ಆಗಿದ್ದು ಏನಂತಂದರೆ ಕನ್ನಡ ಬರಲ್ಲ. ಕನ್ನಡ ಬರ್ದಿರೋದು ಅವ್ರಿಗೆ ಸಮಸ್ಯೆ ಆಯಿತು. ಬಿಟ್ಟರೆ ಅದು ಕನ್ನಡ ಮತ್ತು ಫಿಸಿಕಲಿ ವೆರಿ ಸ್ಟ್ರಾಂಗ್, ಹಲ್ಕ್ ಅಂತ ನಾವು ಕರಿತಿದ್ದು ಅವ್ರಿಗೆ. ಈಸ್ ವೆರಿ ಸ್ಟ್ರಾಂಗ್. ಆಮೇಲೆ ಯಾವುದೇ ಫಿಸಿಕಲ್ ಟಾಸ್ಕ್ ಇದ್ದರೂ ಕೂಡ ಅವರು ಯಾವ ಟೀಮಲ್ಲಿ ಇರ್ತಾರೋ ಆ ಟೀಮನ್ನು ಗೆಲ್ಲಿಸ್ತಿದ್ರು. ದಟ್ ಇಸ್ ಫಾರ್ ಶೋರ್. ತುಕಾಲಿ ಸಂತೋಷ್ ಇಸ್ ಅ ಫನ್ನಿ ಗೈ, ಕಾಮಿಡಿಯನ್ ಬೇಸಿಕಲಿ. ಸೊ ಹೀಗಾಗಿ ಅವರು ಇದ್ದಿದ್ದರಿಂದನೇ ನನಗೆ 15 ದಿನ ಇರೋಕ್ಕಾಯ್ತು. ಆ್ಯಕ್ಚುಲಿ ಅವ್ರು ಇಲ್ಲದೇ ಇದ್ದರೆ ಬಹುಶಃ 15 ದಿನ ಇರ್ತಿರಲಿಲ್ಲ. ನಾನು ಒಂದೇ ವಾರಕ್ಕೆ ಬರ್ತಿದ್ದೆ. ನಾವು ಅಷ್ಟು ನಗಿಸ್ತಿದ್ರು, ನಕ್ಕು ಸುಸ್ತಾಗೋದು ನನಗೆ. ಎಲ್ಲರೂ ನಗ್ತಿದ್ರು ಅವ್ರ ಕಾಮಿಡಿಗೆ. ಅವರು ಇರೋದೇ ಕಾಮಿಡಿ, ಅವ್ರೇನು ಕಾಮಿಡಿ ಮಾಡಬೇಕಂತ ಏನಿಲ್ಲ, ಅವ್ರ ಪ್ರತಿಯೊಂದು ಮಾತುಗಳು ಕಾಮಿಡಿ ಆಗಿರ್ತಿದ್ದು. ಸೊ ಬಟ್ ಕಾಮಿಡಿ ಬಿಟ್ಟು ಅವ್ರು ಬೇರೆ ಯಾವುದೋ ಆ್ಯಕ್ಟಿವಿಟಿನಲ್ಲಿ ಭಾಗವಹಿಸ್ತಿರಲಿಲ್ಲ. ಟಾಸ್ಕಲ್ಲಿ ಭಾಗವಹಿಸ್ತಿದ್ರು, ಬಟ್ ಯಾವುದೋ ಅಡುಗೆ ವಿಚಾರದಲ್ಲಿ, ಏನೊಂದು ಹೆಲ್ಪ್ ಮಾಡೋ ವಿಚಾರದಲ್ಲಿ ಅಷ್ಟೇನು ಅವ್ರು ರೆಸ್ಪಾನ್ಸಿವ್ ಆಗಿರಲಿಲ್ಲ. ತಂಪಾಡಿಗೆ ತಾವಿರ್ತಿದ್ರು ಅವರು. ಒಂದು ಸಣ್ಣ ಹೆಲ್ಪ್ ಕೂಡ ಅಷ್ಟು ಬೇಗ ಮಾಡ್ತಿರ್ಲಿಲ್ಲ ಅವ್ರು, ನಾನು ಅಬ್ಸರ್ವ್ ಮಾಡ್ದಂಗೆ. ಓಕೆ, ತಂಪಾಡಿ ತಾವಿದ್ದು ಕಾಮಿಡಿ ಮಾಡ್ಕೊಂಡಿದ್ರು. ಬಟ್ ಅದು ಏನೂ ಬೇಕು ಅಂದರೆ ಎಲ್ಲರೂ ಎಲ್ಲ ಮಾಡೋಕ್ಕಾಗಲ್ವಲ್ಲ. ಕೆಲವರು ಆ ಥರ ಇರ್ತಾರೆ, ಕೆಲವರು ಈ ಥರ ಇರ್ತಾರೆ. ಬಟ್ ಹೀ ಈಸ್ ಅ ವೆರಿ ಗುಡ್ ಕಾಮಿಡಿಯನ್. ವಿನಯ್ ಅವರು ತುಂಬ ಲಾಜಿಕಲ್ ಆಗಿ ಯೋಚನೆ ಮಾಡುವಂಥವ್ರು, ಲೀಡರ್ಶಿಪ್ ಕ್ವಾಲಿಟಿ ಇರುವಂಥ ವ್ಯಕ್ತಿ. ಆಮೇಲೆ ಓನರ್ಶಿಪ್ ತೊಗೊಳ್ಳುವಂಥವ್ರು. ಏನಾದರೂ ಸಮಸ್ಯೆ ಆದರೆ, ಟೀಮ್ ಏನೋ ಸೋತ್ರೆ ಅದಕ್ಕೆ ಕಾರಣ ನಾನೇ ಅಂತ ಹೇಳ್ತಿದ್ರು ಅವರು. ನೀವು ಅದಕ್ಕೆ ಯು ನಾಟ್ ರೆಸ್ಪಾನ್ಸಿಬಲ್, ಐ ಆಮ್ ರೆಸ್ಪಾನ್ಸಿಬಲ್ ಅಂತ ಹೇಳ್ತಿದ್ರು. ಹಾಗೆ ಆಮೇಲೆ ಫ್ರೆಂಡ್ಲಿ ಪರ್ಸನ್ ಕೂಡ ಹೌದು ವಿನಯ್ ಅವರು. ಶೀ ವಾಸ್ ವೆರಿ ಹ್ಯಾಪಿ. ಏನು ಹೇಳಿದರು ಅಂದರೆ ಒಳ್ಳೇದಾಯ್ತು ನೀವು ಬಂದದ್ದು ಅನ್ನೋ ಥರನೇ ಅವಳು ರಿಯಾಕ್ಷನ್ ಇತ್ತು. ನನ್ನ ರಿಯಾಕ್ಷನು ನಾನು ಒಳ್ಳೇದಾಯಿತು, ನಾನು ವಾಪಸ್ ಬಂದೆ ಅನ್ನೋ ಥರನೇ ಇತ್ತು. ಯಾಕಂದರೆ ನನಗೆ ಉಸಿರುಗಟ್ಟೋ ವಾತಾವರಣ ಕ್ರಿಯೇಟ್ ಆಗ್ತಾಯಿತ್ತು. ಯಾಕೆ ಅಂತಂದರೆ ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್. ನಾನು ಹೇಳ್ದಂಗೆ ನನಗೆ ಬೋರ್ ಆಗಕ್ಕೆ ಶುರು ಆಯಿತು. ಆಮೇಲೆ ಎಲ್ಲ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯವರು ಎಲ್ಲೋ ಒಂದು ಕಡೆ ಲೆಫ್ಟ್ ಔಟ್ ಅನ್ಸೋಕ್ಕೆ ಶುರು ಆಯಿತು ನನಗೆ. ಲೆಫ್ಟ್ ಔಟ್ ಪಾಪ ಅವ್ರು ಯಾವಾಗೂ ಮಾಡಿಲ್ಲ ನನಗೆ, ಯಾವಾಗಲೂ ನನ್ನ ಜೊತೆಗಿರ್ತಿದ್ರು. ನಾನು ಯಾರ ಜೊತೆಗಿರ್ತಾರೆ ಅವ್ರು ನನ್ನ ಜೊತೆಗಿರ್ತಿದ್ರು. ನನ್ನೇನು ಅವ್ರು ಹೊರಗಡೆ ಆ ಥರ ಏನೂ ಮಾಡಿಲ್ಲ. ಬಟ್ ಆದರೂ ಅವ್ರವ್ರು ಸೇರಿಕೊಂಡಾಗ ತುಂಬ ಜಾಸ್ತಿ ಮಾತುಕತೆ ಆಗ್ತಿತ್ತು. ನಾನು ಒಂದು ಸ್ವಲ್ಪ ಕೇಳ್ತಿದ್ದೆ, ಒಂದಷ್ಟು ಇನ್ಪುಟ್ಸ್ ಕೊಡ್ತಿದ್ದೆ ನಾನು, ಆ ಥರ ಎಲ್ಲ ಇತ್ತು. ಸೊ ಹೀಗಾಗಿ ಆಮೇಲೆ 2ನೇ ವಾರದಲ್ಲಿ ಸಂಗೀತ ಅವ್ರಿಗೆ ಶಿಕ್ಷೆ ಆದಮೇಲೆ, ಸಂಗೀತ ಶಿಕ್ಷೆ ಆದ ನಂತರ ನನಗೆ ಇನ್ನಷ್ಟು ಬೇಜಾರಾಯಿತು. ಈ ಥರ ಎಲ್ಲ ಮಾಡಬೇಕಲ್ವ ಇಲ್ಲಿ ಅಂಥೇಳಿ. ಬಿಗ್ ಬಾಸ್ ರೂಲ್ಸ್ ಅದು, ಐ ಅಂಡರ್ಸ್ಟ್ಯಾಂಡ್ ದಟ್, ಬಟ್ ಸ್ಟಿಲ್ ಅದು ಒಂದು ಬೇಜಾರಾಯಿತು. ಸೊ ಹೀಗಾಗಿ ನಾನು ಮೊದಲನೇ ರಿಯಾಕ್ಷನ್, ನಾನು ಹೊರಗಡೆ ಬಂದಾಗ ನನ್ನ ಮೊದಲನೇ ರಿಯಾಕ್ಷನ್ ಏನಿತ್ತು ಅಂದರೆ ಸದ್ಯ ಬಚಾವಾದೆ. ಬಿಗ್ ಬಾಸ್ ಹೋಗಿ ಬಂದಿರೋದಕ್ಕೆ ರಿಗ್ರೆಟ್ ಇಲ್ಲ. ಬಟ್ ಹ್ಯಾಪಿ ದಟ್ ಐ ವೆಂಟ್ ಟು ಬಿಗ್ ಬಾಸ್. ಬಿಕಾಸ್ ಏನಂದರೆ ಈಗ ಬಿಗ್ ಬಾಸ್ ಬಗ್ಗೆ ಜನ ಇಷ್ಟೊಂದು ಮಾತಾಡ್ತಾರೆ, ಇಷ್ಟೊಂದೆಲ್ಲ ನೋಡ್ತಾರೆ ಜನ. ಆಮೇಲೆ ತುಂಬ ಜನರಿಗೆ ಬಿಗ್ ಬಾಸ್ಗೆ ಹೋಗೋ ಆಸೆ ಇದೆ. ಈಗ ಅವಕಾಶ ಸಿಗೋದು ಎಷ್ಟು ಜನರಿಗೆ ಹೇಳಿ? ವರ್ಷಕ್ಕೆ 17 ಜನರಿಗೂ 20 ಜನರಿಗೆ ಅಂದ್ಕೊಳ್ಳಿ. ಒಂದು 7 ಕೋಟಿ ಜನರಲ್ಲಿ 20 ಜನರಿಗೆ ಮಾತ್ರ ಅವಕಾಶ ಸಿಗುತ್ತೆ ಅಂದರೆ ಓನ್ಲಿ ಫಾರ್ಚುನೇಟ್ ಪೀಪಲ್ ವಿಲ್ ಗೆಟ್ ದ ಅವಕಾಶ. ನಾನು ಒನ್ ಆಫ್ ದ ಫಾರ್ಚುನೇಟ್ ಪೀಪಲ್ ಅಲ್ವಾ, ಒನ್ ಆಫ್ ದ ಫಾರ್ಚುನೇಟ್ ಪರ್ಸನ್ಸ್ ಇನ್ ಕರ್ನಾಟಕ. ಸೊ ಹೀಗಾಗಿ ನನಗೆ ಅದು ಕಾರಣ. ನಾನು ಐ ಆಮ್ ವೆರಿ ಹ್ಯಾಪಿ, ಐ ಡೋಂಟ್ ಹ್ಯಾವ್ ರಿಗ್ರೆಟ್. ಎರಡನೇದು ಬಿಗ್ ಬಾಸ್ ಅಂದರೆ ಏನು ಅನ್ನೋದು ನನಗೆ ಕೊನೆಗೂ ಗೊತ್ತಾಗ್ತಾ ಇರಲಿಲ್ಲ. ಒಬ್ಬ ಜರ್ನಲಿಸ್ಟ್ ಆಗಿ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ತಿಳ್ಕೊಳ್ಳೋದು ತುಂಬ ಮುಖ್ಯ. ಸೊ ನನಗೆ ಬಿಗ್ ಬಾಸ್ ಅಂದರೆ ಏನು ಅಂದರೆ ಅವ್ರು ಹೇಳಿದ್ರು, ಇವ್ರು ಹಿಂಗೆ ಹೇಳಿದರು, ಅವ್ರು ಆ ಥರ ಹೇಳಿದರು, ಹಿಂಗೆ ಬಿಗ್ ಬಾಸ್ ಅಂದರೆ ಇದು ಅಂತ ಅನ್ಕೋತೀವಿ.
ಬಟ್ ಆ್ಯಕ್ಚುಲಿ ಬಿಗ್ ಬಾಸ್ ಏನು ಅನ್ನೋದು ನನಗೆ ಗೊತ್ತಿದೆ. ಸೊ ಈಗ ಅದು ನಂಗೆ ಗೊತ್ತಾಗಿದ್ದು ಹೆಂಗೆ ಅಂದರೆ ಬಿಕಾಸ್ ಐ ವೆಂಟ್, ನಾನು ಹೋಗಿ ಸೇರಿಕೊಂಡೆ ಅದರಲ್ಲಿ. ಸೊ ಹೀಗಾಗಿ ನನಗೆ ಒಂದು ಲವಲೇಶ ಕೂಡ ನನಗೆ ಅದ್ರ ಬಗ್ಗೆ ರಿಗ್ರೆಟ್ಸ್ ಇಲ್ಲ. ಐ ಆಮ್ ವೆರಿ ಹ್ಯಾಪಿ ದಟ್ ಐ ವೆಂಟ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಐ ಕೇಮ್ ಬ್ಯಾಕ್. ಖಂಡಿತ ನಾನು ಅದು ಸಾಧ್ಯ ಆಗಿರುತ್ತೆ. ಬಿಗ್ ಬಾಸ್ ಮೂಲಕ ಇನ್ನೊಂದಷ್ಟು ಜನರಿಗೆ ರೀಚ್ ಆಗಿರ್ತೀನಿ. ನಿನ್ನೆ ಒಂದು ಇಂಟರ್ವ್ಯೂ ಕೊಡ್ತಾ ಇರಬೇಕಾದ್ರೆ ಇಬ್ಬರು ಮಕ್ಕಳು ಬಂದರು ನಮ್ಮ ಅಪಾರ್ಟ್ಮೆಂಟಲ್ಲಿ. ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ರು. ನಾನು ಸುಮ್ಮನೆ ಇಂಟರ್ವ್ಯೂ ನೋಡ್ತಾ ಇದ್ದೇನೆ ಅಂತ ಅಂದ್ಕೊಂಡೆ. ಆಮೇಲೆ ಹೇಳಿದರು, ಅಂಕಲ್ ನಾವು ನೋಡಿದ್ದೀವಿ ನಿಮ್ಮನ್ನು, ಎಲ್ಲರೂ ನೋಡಿದ್ದೀವಿ ನಾವು, ವಿನಯ್, ಕಾರ್ತಿಕ್, ಸಂಗೀತ ಅಂತ ಎಲ್ಲರೂ ಹೆಸರು ಹೇಳ್ತಾ ಇದ್ದಾರೆ ಅವರು. ಎಷ್ಟು ಒಂದು 7 ವರ್ಷದ ಮಕ್ಕಳು, 8 ವರ್ಷದ ಮಕ್ಕಳು. ನಾವು ಯೂಶ್ವಲಿ ಜರ್ನಲಿಸ್ಟ್ಗಳು ಕನೆಕ್ಟ್ ಆಗೋದು ಯಾರಿಗೆ ಅಂದರೆ ಸ್ವಲ್ಪ 18 ವರ್ಷ ಮೇಲ್ಪಟ್ಟವ್ರಿಗೆ, ಸ್ವಲ್ಪ ತಿಳುವಳಿಕೆ ಇರೋರಿಗೆ, ಸ್ವಲ್ಪ ಕರೆಂಟ್ ಅಫೇರ್ಸ್ ಬಗ್ಗೆ ನ್ಯೂಸ್ ನೋಡೋರಿಗೆ ನಾವು ಕನೆಕ್ಟ್ ಆಗ್ತೀವಿ. ಬಟ್ ಬಿಗ್ ಬಾಸ್ ಮೂಲಕ ನಾನು ಇಡೀ ಕರ್ನಾಟಕದ 7 ಕೋಟಿ ಜನರಲ್ಲಿ ಭಾಳಷ್ಟು ಜನರಿಗೆ ರೀಚ್ ಆಗಿದ್ದೇನೆ ಅಂತ ನಾನು ಅನ್ಕೋತೀನಿ. ಇಲ್ಲ, ನನಗೆ ಆ ಥರ ಸಿಟ್ಟು ಬರುವಂಥ ಬಿಹೇವಿಯರ್ ಯಾರೂ ನನ್ನ ಜೊತೆಗಂತೂ ಮಾಡಿಲ್ಲ. ಒಂದ್ಸಲ ಕಾರ್ತಿಕ್ ಅವ್ರು ತುಂಬ ಸಿಟ್ಟು ಮಾಡಿಕೊಂಡು ರೇಗಾಡ್ತಾ ಇದ್ರು ಎಲ್ಲರ ಮೇಲೂ ಕೂಡ. ಅವಾಗ ನಾನು ಇವ್ರು ಯಾಕೆ ಎಷ್ಟು ರೇಗಾಡ್ತಾ ಇದ್ದಾರೆ ಅಂತ ನನಗೆ ಅನಿಸಿದ್ದು ಉಂಟು. ಆಮೇಲೆ ನನ್ನ ಮೇಲೂ ರೇಗಿದ್ರು ಅಂತ ನಂಗೆ ಇನ್ನೊಬ್ರು ಹೇಳಿದರು, ಸರ್ ನೀವು ಅಡ್ಡ ಬರಬೇಡಿ, ಈ ಥರ ಇಷ್ಟೇ ರೇಗಿದ್ದು. ಸೊ ಹಿಂಗಾಗಿ ನನಗೆ ಎಲ್ಲೂ ಬೇಸರ ಆಗಲಿಲ್ಲ. ಯಾಕೆಂದರೆ ಎಲ್ಲರೂ ತುಂಬ ಪ್ರೀತಿಯಿಂದ ಮತ್ತು ಗೌರವದಿಂದ ನನ್ನ ನೋಡಿಕೊಂಡ್ರು. ಎಲ್ಲರೂ ನಂಗೆ ಸರ್ ಅಂತಿದ್ರು, ವಿಚ್ ವಾಸ್ ನಾಟ್ ನೆಸರಿ. ನನಗೆ ಗೌರೀಶ್ ಅಂದರೂ ಏನು ಸಮಸ್ಯೆ ಇಲ್ಲ, ಬಟ್ ಎಲ್ಲರೂ ನಂಗೆ ಸರ್ 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 ಅಂತಲೇ ಮಾತಾಡಿಸ್ತಿದ್ರು. ಸೊ ಆ ಪ್ರೀತಿ, ಆ ರೆಸ್ಪೆಕ್ಟು ನನಗೆ ಎಲ್ಲರೂ ಕೊಟ್ಟಿರೋದ್ರಿಂದ ನನಗೆ ಬೇಸರ ಆಗೋವಂಥ ಪ್ರಮೇಯನೇ ಇರಲಿಲ್ಲ. ಐ ಆಮ್ ವೆರಿ ಹ್ಯಾಪಿ. ಬಿಗ್ ಬಾಸ್ ಪ್ರೇಕ್ಷಕರಿಗೆ ನಾನು ಹೇಳುವಂಥ ಮಾತು ಏನಂತಂದರೆ, ನೀವು ಬಿಗ್ ಬಾಸನ್ನು ನೋಡಿ ಅಪ್ರಿಷಿಯೇಟ್ ಮಾಡಿ, ಒಳ್ಳೆಯ ಆಟಗಾರನ ನೀವು ಅಪ್ರಿಷಿಯೇಟ್ ಮಾಡಿ, ಅವ್ರನ್ನ ಎನ್ಕರೇಜ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಅಕಸ್ಮಾತ್ ಅವ್ರು ಏನಾದರೂ ತಪ್ಪುಗಳು ಮಾಡಿದರೆ, ಏನೋ ತಪ್ಪಾದರೆ ಅವ್ರನ್ನ ಟ್ರೋಲ್ ಮಾಡುವಾಗ ಸ್ವಲ್ಪ ಸೆನ್ಸಿಟಿವ್ ಆಗಿ ಟ್ರೋಲ್ ಮಾಡಿ. ಯಾಕೆಂದರೆ ಅವ್ರದ್ದು ಫ್ಯಾಮಿಲಿ ಇಲ್ಲೇ ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ಇರುತ್ತೆ, ಬೇರೆ ಬೇರೆ ಭಾಗದಲ್ಲಿ. ಅವ್ರಿಗೇನಾದರೂ ಮಕ್ಕಳ ಬಗ್ಗೆ ಏನಾದರೂ ಯಾರಾದರೂ ಕೆಟ್ಟದಾಗಿ ಮಾತಾಡಿದರೆ ಅಥವಾ ಫ್ಯಾಮಿಲಿ ಬಗ್ಗೆ ಕೆಟ್ಟದಾಗಿ ಮಾತಾಡಿದರೆ ಅವ್ರ ವೈಫ್ಗೋ, ಅವ್ರ ತಾಯಿಗೋ, ಅವ್ರ ತಂದೆಗೋ, ಅವ್ರ ಅಣ್ಣ ತಮ್ಮಂದಿರಿಗೋ ಬೇಜಾರಾಗುತ್ತೆ ಸ್ವಲ್ಪ. ನಾವು ಯಾಕೆಂದರೆ ಕರ್ನಾಟಕದ ಮೂಲತಃ ಸೆನ್ಸಿಬಲ್ ವ್ಯಕ್ತಿಗಳು, ನಾವು ಆ ಥರ ಬಿಲೋ ದ ಬೆಲ್ಟ್ ಮಾಡೋದಾಗಲಿ ಇನ್ನೊಂದಾಗಲಿ ನಾವು ಮಾಡಲ್ಲ ಯೂಶ್ವಲಿ. ಸೊ ಆ ಒಂದು ಸೆನ್ಸಿಬಿಲಿಟಿನ ಇಟ್ಕೊಂಡು ನೀವು ಟೀಕೆ ಮಾಡಿ ಅಂತ ಕೇಳ್ಕೊಳ್ತೀನಿ. ಆಮೇಲೆ ಕೊನೆ ತನಕ 100 ದಿನಗಳವರೆಗೆ ನಿಮ್ಮ ಸಪೋರ್ಟ್ ಇರಲಿ. ಮತ್ತು ಯಾರು ಗೆಲ್ತಾರೆ ಅವ್ರನ್ನ ನೀವು, ಅವ್ರಿಗೆ ಯಾರು ಗೆಲ್ಲಕ್ಕೆ ಟ್ರೈ ಮಾಡ್ತಿದ್ರೆ ಅವರೆಲ್ಲರಿಗೂ ನಿಮ್ಮ ಹಾರೈಕೆ ಇರಲಿ ಅಂತ ಕೇಳ್ಕೊಳ್ತೀನಿ. ಎಲ್ಲಾಗುತ್ತೆ, ಯಾವ ಹ್ಯಾಬಿಟ್ಗಳು ಫುಲ್ಫಿಲ್ ಆಗಲ್ಲ. ಯಾವ ಹ್ಯಾಬಿಟ್ಗಳೆಲ್ಲ ನಿಮ್ಮ ಲೈಫ್ ಸ್ಟೈಲೇ ಡಿಸ್ಟರ್ಬ್ ಆಗ್ಬಿಡುತ್ತೆ. ನೀವು ಹೆಂಗಿದ್ದೀರಾ ಅನ್ನೋದು ಫುಲ್ ಉಲ್ಟಾ ನೇತಾಡ್ತಾ ಇರುತ್ತೆ. ಓಕೆ, ನೀವು ಒಂಥರ ನೇತಾಡ್ತಾ ಇರುತ್ತೆ ಅಂದರೆ ನಿಮಗೆ ನೇತಾಡಬೇಕಾದ್ರೆ ಖಾಲಿ ಕಟ್ಟಿರ್ಬೇಕಲ್ವ. ಇಲ್ಲಿ ನೇತಾಡ್ತಾನೆ ಇರಲ್ಲ, ನೀವು ಮಧ್ಯದಲ್ಲಿ ಇರ್ತೀರ. ವ್ಯಾಕ್ಯೂಮ್ ಕ್ರಿಯೇಟ್ ಆಗಿರುತ್ತೆ. ನೀವು ಒಂಥರ ಈ ಗುರುತ್ವಾಕರ್ಷಣ ಶಕ್ತಿ ಇಲ್ದಿರಬೇಕಾದ್ರೆ ಚಂದ್ರನ ಮೇಲೆ ಜನ ನೇತಾಡಲ್ವಾ, ತೇಲಾಡಲ್ವಾ, ಆ ಥರ ಇರುತ್ತೆ. ಎಲ್ಲೂ ನಿಮ್ಗೆ ಗ್ರೌಂಡ್ ಅಂತಲೇ ಇರಲ್ಲ ಬಿಗ್ ಬಾಸಲ್ಲಿ. ಬಿಕಾಸ್ ಯು ಆರ್ ಆಲ್ವೇಸ್ ಇನ್ ದ ಫ್ಲೆಕ್ಸ್. ಅಂದರೆ ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಏನು ಬರುತ್ತೆ, ಇದ್ರ ಮೇಲೆ ನಿಮ್ಮ ಕಾನ್ಸಂಟ್ರೇಷನ್ ಇರುತ್ತೆ. ಟಾಸ್ಕ್ ಮಾಡುವಾಗ ಟಾಸ್ಕ್ ಬಿಟ್ಟರೆ ನೆಕ್ಸ್ಟ್ ಏನು ಟಾಸ್ಕು, ಈ ಥರ ಸಮಸ್ಯೆ. ಅದು ಬಿಟ್ಟರೆ ಊಟ ಸಿಗುತ್ತಾ, ಹೊಟ್ಟೆ ತುಂಬ ಊಟ ಸಿಗುತ್ತಾ, ಮತ್ತೆ ಅದೇ ಅನ್ನನ, ಈ ಥರದ್ದೇ ಇರುತ್ತೆ. ಬಿಟ್ಟರೆ ನಿಮ್ಮ ಲೈಫು, ನಿಮ್ಮ ಹಾಬೀಸ್ ಬಿಡಿ, ನಿಮ್ಮ ಲೈಫ್ ಸ್ಟೈಲ್ ಕೂಡ ಮೇಂಟೈನ್ ಮಾಡೋಕ್ಕಾಗಲ್ಲ. ನಾನು ನಿದ್ದೆ ಮಾಡ್ತೀನಿ, ನಾನು ಹೇಳ್ತೀನಿ ಈ ಟೈಮಿಗೆ, ಅಥವಾ ಮಧ್ಯಾಹ್ನ ತುಂಬ ಟಯರ್ಡಾಗಿ ನಾನು ನಿದ್ದೆ ಮಾಡ್ತೀನಿ ಅಂದರೂ ಕೂಡ ಮಲ್ಕೊಳಕ್ಕೆ ಬಿಡಲ್ಲ ಬಿಗ್ ಬಾಸ್. ನಾಯಿ ಬೊಗಳ ಸೌಂಡ್ ಹಾಕ್ತಾರೆ. ಸೊ ಆ ಥರ ಇಟ್ಸ್ ವೆರಿ ಡಿಫಿಕಲ್ಟ್. ನೀವು ನಿಮ್ಮ ವೈಯಕ್ತಿಕ ನಿಮ್ಮ ಹ್ಯಾಬಿಟ್ಸ್ಗಳನ್ನ ಯಾವುದೂ ಕೂಡ ಮೇಂಟೈನ್ ಮಾಡೋಕ್ಕಾಗಲ್ಲ. ಇದು ತುಂಬ ಹಳೆ ಸಮಸ್ಯೆ. ಚಿತ್ರಮಂದಿರಗಳ ಸಮಸ್ಯೆ, ಪರಭಾಷಾ ಸಿನಿಮಾಗಳ ಹಾವಳಿ, ಎಲ್ಲದಕ್ಕೂ ಒಂದೇ ಒಂದು ಉತ್ತರ ಏನಂದರೆ, ಜನ ಏನು ನೋಡ್ತಾರೆ ಅದು ಜನರಿಗೆ ಸಿಗುತ್ತೆ. ಈಗ ನೀವು ಫಾರ್ ಎಕ್ಸಾಂಪಲ್ ಈಗ ಕನ್ನಡ ಸಿನಿಮಾನೇ ತೊಗೊಳ್ಳಿ. ರಂಗಿತರಂಗ ಅಂತ ಸಿನಿಮಾ ರಿಲೀಸ್ ಆಯಿತು, ಬಾಹುಬಲಿ ಪಕ್ಕದಲ್ಲೇ ರಿಲೀಸ್ ಆಯಿತು. ಬಟ್ ಅವ್ರಿಗೆ ಎಷ್ಟು ಥಿಯೇಟರ್ ಸಿಕ್ತು? ತುಂಬ ಥಿಯೇಟರ್ಗಳು ಸಿಕ್ತು ಅಲ್ವಾ. ಅಥವಾ ಯಾವುದೋ ಒಂದು ಸಿನಿಮಾ, ಫಾರ್ ಎಕ್ಸಾಂಪಲ್ ಈಗ ಕಿರಿಕ್ ಪಾರ್ಟಿ ಅಂತ ಒಂದು ಸಿನಿಮಾ ರಿಲೀಸ್ ಆಯಿತು. ಸಿನಿಮಾ ರಿಲೀಸ್ ಆದಾಗ ಒಂದಷ್ಟು ಥಿಯೇಟರ್ಗಳು ಸಿಕ್ಕಿದ್ದು. ಬಟ್ ಜನ ನೋಡ್ತಾರೆ ಅಂದಮೇಲೆ ಇನ್ನೂ ಜಾಸ್ತಿ ಥಿಯೇಟರ್ಗಳು ಸಿಕ್ಕು. KGF ಸಿನಿಮಾ ಒಂದು 100 ಥಿಯೇಟ್ರು 200 ಥಿಯೇಟರ್ ರಿಲೀಸ್ ಆಯಿತು. ಅದಾದಮೇಲೆ ಅದು 500 ಥಿಯೇಟರ್ಗಳವರೆಗೂ ಹೋಯ್ತು. ಸುಮ್ಮನೆ ಎಕ್ಸಾಂಪಲ್ ಹೇಳ್ತಾರೆ ನೀವು. ಸೊ ಹೀಗಾಗಿ ಫೈನಲಿ ಫಂಡಮೆಂಟಲಿ ಇಟ್ ಈಸ್ ದ ಮ್ಯಾಟರ್ ವಿಚ್ ಇಸ್ ರಿಲೇಟೆಡ್ ಟು ದ ಪೀಪಲ್. ಜನ ನೋಡ್ತಾರೆ ಅಂದರೆ ನಿಮಗೆ ಸಿಗುತ್ತೆ, ಜನ ನೋಡಲ್ಲ ಅಂದರೆ ನಿಮಗೆ ಥಿಯೇಟರ್ಗಳು ಸಿಗಲ್ಲ. ಸೊ ಈ ಮಧ್ಯದಲ್ಲಿ ಒಂದಷ್ಟು ಸಿನಿಮಾಗಳಿಗೆ ಅನ್ಯಾಯ ಆಗಿರೋ ಸಾಧ್ಯತೆ ಇದೆ. ಯಾಕೆಂದರೆ ಇನ್ನೂ ಜನ ನೋಡಿ ಅಪ್ರಿಷಿಯೇಟ್ ಮಾಡಿ ಅದು ವರ್ಡ್ ಆಫ್ ಮೌತ್ ರೀಚ್ ಆಗೋಕ್ಕಿಂತ ಮುಂಚೆನೇ ಯಾವುದೋ ಒಂದು ಹೊಸ ಸಿನಿಮಾ ಬಂದುಬಿಟ್ರೆ, ಪರಭಾಷಾ ಸಿನಿಮಾ, ಈ ಸಿನಿಮಾದಲ್ಲಿ 50-60 ಜನ ಇದ್ದಾರೆ ಅಂತ ಅಂದ್ಕೊಳ್ಳಿ, ನೋಡ್ತಾ ಇದ್ದಾರೆ. ಅದು 50-60% ನೋಡ್ತಾರೆ ಅಂದ್ಕೊಳ್ಳಿ. ಇನ್ನೊಂದು ಹೊಸ ಸಿನಿಮಾ ಬಂದ ತಕ್ಷಣ ಅದಕ್ಕೆ 80%-90% ಇರುತ್ತೆ. ಸೊ ಥಿಯೇಟರ್ ಮಾಲೀಕರು ಏನು ಮಾಡ್ತಾರೆ, 90% ಯಾವ್ದು ಬರುತ್ತೆ ಅದು ಕೊಟ್ಬಿಡ್ತಾರೆ. ಫೈನಲಿ ಇಟ್ಸ್ ಅ ಬಿಸ್ನೆಸ್ ಅಲ್ವಾ. ಸೊ ಹೀಗಾಗಿ ನಾನು ಹೇಳೋದೇನಂತಂದರೆ, ನಾವು ಒಳ್ಳೆ ಸಿನಿಮಾಗಳನ್ನ ಮಾಡಬೇಕು, ಒಳ್ಳೆ ಸಿನಿಮಾಗಳನ್ನ ಮಾಡಿ ಅದನ್ನು ರಿಟೈನ್ ಮಾಡ್ಕೊಳ್ಳೋ ಪ್ರಯತ್ನ ಪಡಬೇಕು.
ನಾವು ಒಳ್ಳೆ ಸಿನಿಮಾಗಳು ಮಾಡದೇ ಇದ್ದಾಗ ನಮ್ಮ ಥಿಯೇಟ್ರ್ ಸಿಗ್ತಾ ಇಲ್ಲ ಅಂತ ಹೇಳೋದಾಗಲಿ, ಪರಭಾಷೆ ಸಿನಿಮಾಗಳು ಬಂದು ನಮ್ಮ ಸಿನಿಮಾಗಳನ್ನ ನಮಗೆ ಹಾವಳಿ ಎಬ್ಬಿಸಿ ನಮ್ಮನ್ನು ಹಾಳು ಮಾಡ್ತದೆ ಅಂತ ಹೇಳೋದಾಗಲಿ, ಅದೆಲ್ಲ ವೇಸ್ಟ್ ಮಾತಾಡೋದು. ಯು ಡೂ ಗುಡ್ ಮೂವೀಸ್, ಯು ಮೇಕ್ ಕ್ವಾಲಿಟಿ ಮೂವೀಸ್. ಓಕೆ, ಕ್ವಾಲಿಟಿ ಮೂವೀಸ್ಗಳಿಗೆ ಅಕಸ್ಮಾತ್ ಥಿಯೇಟ್ರಲ್ಲಿ ಬಂದಿಲ್ಲ ಅಂದರೂ ಜನ OTTಲಿ ಜಾಗ ಸಿಗುತ್ತೆ, ಟಿ ವಿನಲ್ಲಿ ಜಾಗ ಸಿಗುತ್ತೆ. ಯಾಕೆಂದರೆ ಎಲ್ಲ ಸಿನಿಮಾಗಳನ್ನೂ ಥಿಯೇಟ್ರಿಗೆ ಹೋಗಿ ನೋಡಲ್ಲ ಜನ. ಎಷ್ಟೋ ಸಿನಿಮಾಗಳನ್ನ ಟಿ ವಿನಲ್ಲಿ ನೋಡ್ಬೇಕು ಅಂದ್ಕೊಂಡಿರ್ತಾರೆ, ಎಷ್ಟೋ ಸಿನಿಮಾಗಳನ್ನ OTTಲಿ ನೋಡ್ಬೇಕು ಅಂದ್ಕೊಂಡಿರ್ತಾರೆ. ಹೀಗಾಗಿ ಇಟ್ಸ್ ಅಬೌಟ್ ಮೇಕಿಂಗ್ ಗುಡ್ ಮೂವೀಸ್. ಕ್ವಾಲಿಟಿ ಮೂವಿಗಳನ್ನ ಮಾಡೋದು ಒಂದೇ ದಾರಿ. ಅದು ಬಿಟ್ಟು ಬೇರೆ ಏನು ಮಾತಾಡಿದರೂ ಕೂಡ, ಈಗ ಘೋಸ್ಟ್ಗೆ ಒಳ್ಳೆ ರಿಸೆಪ್ಷನ್ಸ್ ಸಿಗದೇ ಇರ್ಬೋದು ಮುಂಚೆ, ಬಟ್ ಒಳ್ಳೆ ಸಿನಿಮಾ ಅಂದ ತಕ್ಷಣ ಥಿಯೇಟ್ರ್ಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಜನ ನೋಡ್ತಾ ಇದ್ದಾರೆ ಅಂದ ತಕ್ಷಣ ಅವ್ರೇನು ಮಾಡ್ತಾರೆ, ಈಗ ಥಿಯೇಟ್ರ್ ಮಾಲೀಕರು ಏನು ಮಾಡ್ತಾರೆ, ಅದಕ್ಕೆ ಇನ್ನೊಂದು ಎಕ್ಸ್ಟ್ರಾ ಶೋ ಕೊಡ್ತಾರೆ. ಸೊ ಹೀಗಾಗಿ ಇಟ್ಸ್ ಅಬೌಟ್ ದ ಕ್ವಾಲಿಟಿ ಆಫ್ ದ ಮೂವೀಸ್. ಅಲ್ಲಿಂದನೇ ಶುರು ಆಗುತ್ತೆ, ಅಲ್ಲೇ ಎಂಡ್ ಆಗುತ್ತೆ. ಇದು ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಅಂದ್ಕೊಳ್ಳಿ, ಅವಾಗ ಏನೂ ಚೆನ್ನಾಗಾಗಲ್ಲ. ನೀವು ಎಷ್ಟೇ ಟ್ರೈ ಮಾಡಿ, ನೀವು ಪ್ರೈಮ್ ಟೈಮಲ್ಲೇ ಇಡೀ ಆ ಸಿನಿಮಾನ, ಅಂದರೆ ಪ್ರೈಮ್ ಟೈಮ್ ಅಂದರೆ ನೀವು 6 ಗಂಟೆಗೆ ಶೋ, 9 ಗಂಟೆಗೆ ಶೋ ಕೊಡಿ, ಆದರೂ ಜನ ಬರಲ್ಲ. ಒಂದು ಸಿನಿಮಾ ಚೆನ್ನಾಗಿದೆ ಅಂದರೆ ಬೆಳಿಗ್ಗೆ 6 ಗಂಟೆಗೆ ಬೇಕಾದ್ರೂ ಹೋಗ್ತಾರೆ ಜನ, ಅಥವಾ ರಾತ್ರಿ 12 ಗಂಟೆಗೆ ಹೋಗ್ತಾರೆ. ಯಾಕೆ ಹಾಗೆ? ನೀವು ಟೈಮನ್ನು ಜನ ಅಡ್ಜಸ್ಟ್ ಮಾಡ್ಕೋತಾರೆ, ನೀವು ತಲೆ ಕೆಡಿಸ್ಕೋಬೇಡಿ ಸಿನಿಮಾದವರು. ಅಯ್ಯೋ ನಮ್ಮದು 1 ಗಂಟೆಗೆ ಸಿಕ್ಬಿಟ್ಟಿದೆ, 1 ಗಂಟೆಗೆ ಜನ ರಜೆ ಬೇಕಾದ್ರೆ ಹಾಕಿ ಹೋಗ್ತಾರೆ, ಏನಾದರೂ ಅಡ್ಜಸ್ಟ್ ಮಾಡಿ ಹೋಗ್ತಾರೆ. ಇಫ್ ಮೂವಿ ಇಸ್ ಗುಡ್. ಇಫ್ ಮೂವಿ ಇಸ್ ನಾಟ್ ಗುಡ್, ನೀವು 9 ಗಂಟೆ ಅಥವಾ 6 ಗಂಟೆ ಶೋ ಇಟ್ಟರು ಕೂಡ ಜನ ಬರಲ್ಲ. ಸೊ ಮೇಕ್ ಗುಡ್ ಮೂವೀಸ್, ದಟ್ಸ್ ಇಟ್. ಖಂಡಿತ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು. ಮುಂಚೆ ಒಂದ್ಸಲ ಟ್ರೈ ಮಾಡ್ತು ಸರ್ಕಾರ, ಅವ್ರು ಹೋಗಿ ಕೋರ್ಟಿಗೆ ಹೋದರು, ಸ್ಟೇ ಆರ್ಡರ್ ತೊಗೊಂಡು ಬಂದರು. ಆಮೇಲೆ ನಮ್ಮ ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆ. ಯಾಕೆಂದರೆ ಇದರಿಂದ ಎಲ್ರಿಗೂ ಲಾಭ ಇದೆ ನನ್ನ ಪ್ರಕಾರ. ಯಾಕೆಂದರೆ ಈಗ ನೀವು 2,000 ರೂಪಾಯಿ ಇಟ್ಟಾಗ 10 ಜನ ಬರ್ಬೋದು, 200 ರೂಪಾಯಿ ಇಟ್ಟಾಗ 200 ಜನ ಬರ್ಬೋದು. ಸೊ ಫೈನಲಿ ನಿಮ್ಗೆ ಏನು ದುಡ್ಡು ಬರುತ್ತೆ ಅದು ಬಂದೇ ಬರುತ್ತೆ. ಈಗ 4 ಶೋ 5 ಶೋ ಇಟ್ಟಿರ್ತಾರೆ ನೀವು, 4-5 ಶೋ ಹೌಸ್ಫುಲ್ ಆಗಲ್ಲ. ಬಟ್ ನೀವು 200 ರೂಪಾಯಿ ಇಟ್ಟರೆ ಅಂದ್ಕೊಳ್ಳಿ, ಖಂಡಿತ ಪೀಪಲ್ ವಿಲ್ ಕಮ್. ಬಿಕಾಸ್ ಮಲ್ಟಿಪ್ಲೆಕ್ಸಲ್ಲಿ ಅಥವಾ ಥಿಯೇಟ್ರಲ್ಲಿ ಸಿನಿಮಾ ನೋಡೋದೇ ಒಂದು ಎಕ್ಸ್ಪೀರಿಯೆನ್ಸು. ಈಗ ಯಾಕೆ ಜನ ಹೋಗಲ್ಲ ಅಂದರೆ, ಹೋದ್ರೆ 2,000 ರೂಪಾಯಿ ಖರ್ಚಾಗುತ್ತೆ. ಈಗ 200 ರೂಪಾಯಿ ಅಥವಾ 300 ರೂಪಾಯಿ ಒಂದು ಸಿನಿಮಾ ಇದೆ ಅಂದರೆ 4 ಜನ ಹೋಗ್ಬಿಟ್ರೆ ಎಷ್ಟಾಯಿತು ಯೋಚನೆ ಮಾಡಿ ನೀವು. 1,500 1,600 ರೂಪಾಯಿ ಆಗುತ್ತೆ. ಪಾಪ್ಕಾರ್ನ್ ಅಂತಂದರೆ ಅದಕ್ಕೊಂದು 300-400 ರೂಪಾಯಿ ಆಗುತ್ತೆ. 2,000 ರೂಪಾಯಿ ಹೋಗ್ಬಿಡುತ್ತೆ 300 ರೂಪಾಯಿ ಇದ್ದರೂ ಕೂಡ. ಸೊ ಹೀಗಿರ್ಬೇಕಾದ್ರೆ ನೀವು 500 ರೂಪಾಯಿ 600 ರೂಪಾಯಿ ಇದ್ದರೆ ಜನ ಥಿಯೇಟ್ರಿಂದ ಮನೆಯಿಂದ ಹೊರಗಡೆ ಬರೋಕ್ಕೆ ಯೋಚನೆ ಮಾಡ್ತಾರೆ. ಅವ್ರು ಪಾರ್ಕಿಂಗಿಗೂ ದುಡ್ಡು ಕೊಡಬೇಕು, ಅವ್ರು ಟ್ರಾವೆಲಿಂಗಿಗೂ ದುಡ್ಡು ಕೊಡಬೇಕು, ಪಾಪ್ಕಾರ್ನ್ಗೂ ದುಡ್ಡು ಕೊಡಬೇಕು, ಸಿನಿಮಾಗೂ ದುಡ್ಡು ಕೊಡಬೇಕು. ಸೊ ಹೀಗಾಗಿ ನನ್ನ ಪ್ರಕಾರ ಇದರ ಮ್ಯಾಥಮೆಟಿಕ್ಸ್ ಏನಿದೆ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ನೀವು 10 ಜನ ಬಂದು 10,000 ಕೊಡಬೇಕು, 100 ಜನ ಬಂದು 10,000 ಕೊಡಬೇಕು, ಯೋಚನೆ ಮಾಡಬೇಕು ನೀವು. 100 ಜನ ಬಂದು 10,000 ಕೊಟ್ಟರೆ ಏನಾಗುತ್ತೆ ಅಂತಂದರೆ ನಿಮಗೆ ಪಾಪ್ಕಾರ್ನ್ ಜಾಸ್ತಿ ಖರ್ಚಾಗುತ್ತೆ. ನಿಮಗೆ ದುಡ್ಡು ಬರೋದು ಬಂದೇ ಬರುತ್ತೆ, ನಿಮ್ಮ ಪಾಪ್ಕಾರ್ನು ಜಾಸ್ತಿ ಖರ್ಚಾಗುತ್ತೆ, ಪಾರ್ಕಿಂಗು ಜಾಸ್ತಿ ದುಡ್ಡು ಬರುತ್ತೆ. ಜನ ಥಿಯೇಟ್ರ್ ಬಗ್ಗೆ, ಸಿನಿಮಾ ಟಿಕೆಟ್ ಬಗ್ಗೆ ಯೋಚನೆ ಮಾಡ್ತಾರೆ. ಯಾಕೆ ಅಂತಂದರೆ ಪಾಪ್ಕಾರ್ನ್ ತೊಗೊಳ್ಳದೆ ಕೂತ್ಕೋಬೋದು ಒಬ್ಬ ವ್ಯಕ್ತಿ. ನಾನು ಪಾಪ್ಕಾರ್ನ್ ತೊಗೊಳ್ಳಲ್ಲ, ನನ್ನ ಫ್ಯಾಮಿಲಿ ಜೊತೆ ಹೋದಾಗ ಮಾತ್ರ ತೊಗೋತೀನಿ, ಇಲ್ಲಾಂದ್ರೆ ನಾನು ತೊಗೊಳ್ಳಲ್ಲ, ನನಗಿಷ್ಟ ಏನಿಲ್ಲ ಅದು. ಬಟ್ ಪಾರ್ಕಿಂಗ್ ದುಡ್ಡು ಕೊಡಲೇಬೇಕು ನಾನು. ಸೊ ಮಲ್ಟಿಪ್ಲೆಕ್ಸ್ನವ್ರಿಗೆ ದುಡ್ಡು ಬರಬೇಕು ಜಾಸ್ತಿ ಅಂದರೆ ಅವ್ರು ದುಡ್ಡು ಕಡಿಮೆ ಮಾಡಬೇಕು. ಸರ್ಕಾರ ಈ ಬಗ್ಗೆ ಜಾಸ್ತಿ ಗಮನ ಹರಿಸಿ ಅದ್ರ ಬಗ್ಗೆ ನಿರ್ಧಾರ ಕೈಗೊಳ್ಬೇಕಂತ ಅನಿಸುತ್ತೆ. ಇದು ಒಳ್ಳೆ ಪ್ರಶ್ನೆ. ಸ್ಟಾರ್ಗಳ ಬಗ್ಗೆ ಯೋಚನೆ ಮಾಡ್ಬೇಕಂತ ನನಗನ್ಸುತ್ತೆ. ಪ್ಯಾನ್ ಇಂಡಿಯಾ ಸಿನಿಮಾಗಳು ಮಾಡೋದು ಖಂಡಿತ ತಪ್ಪಲ್ಲ. ಪ್ಯಾನ್ ಇಂಡಿಯಾ ಸಿನಿಮಾಗಳು ಬರಬೇಕು. ಒಂದು ಸಿನಿಮಾ ಇಂಡಸ್ಟ್ರಿ ಎಕ್ಸಿಸ್ಟ್ ಆಗುತ್ತೆ ಅಂತ ಗೊತ್ತಾಗೋದೇ ಪ್ಯಾನ್ ಇಂಡಿಯಾ ಸಿನಿಮಾಗಳ ಮೂಲಕ. ಈಗ ಮಲಯಾಳಂ ಸಿನಿಮಾ ಅಷ್ಟೊಂದೆಲ್ಲ ಒಳ್ಳೆ ಸಿನಿಮಾಗಳು ಮಾಡ್ತಾರೆ, ಬಟ್ ಸ್ಟಿಲ್ ಕನ್ನಡ ಇಂಡಸ್ಟ್ರಿ ಅದಕ್ಕೆ ದೊಡ್ಡದು ಅಂತ ಅನ್ಕೋತೀವಿ. ಯಾಕೆಂದರೆ ಕನ್ನಡ ಇಂಡಸ್ಟ್ರಿನಲ್ಲಿ ದೊಡ್ಡ ಸಿನಿಮಾಗಳು ಮಾಡ್ತೀವಿ, ಪ್ಯಾನ್ ಇಂಡಿಯಾ ಸಿನಿಮಾಗಳು ಮಾಡ್ತೀವಿ. ಬಟ್ ಮಲಯಾಳಂನವ್ರು ಏನು ಮಾಡ್ತಾರೆ, ರೀಜನಲ್ ಸಿನಿಮಾಗಳನ್ನ ಅವರು ತಮ್ಮ ರೀಜನ್ಗೆ ಸ್ಪೆಸಿಫಿಕ್ ಆಗಿರೋ ಸಿನಿಮಾಗಳು ಮಾಡ್ತಾರೆ. ಈಗ OTT ಬಂದಿರೋದ್ರಿಂದ ಆ ಸಿನಿಮಾಗಳನ್ನ ಕೂಡ ನೋಡ್ತಾ ಇದ್ದಾರೆ. ಸೊ ಇದರಲ್ಲಿ 2 ವಿಚಾರ ಇದೆ. ಒಂದೇನೆಂದರೆ, ಇಫ್ ಯುವರ್ ಮೂವಿ ಇಸ್ ಗುಡ್, ಇಫ್ ದ ಕಾಂಟೆಂಟ್ ಇಸ್ ಗುಡ್, ಇಟ್ ಬಿಕಮ್ಸ್ ಪ್ಯಾನ್ ಇಂಡಿಯಾ. ನೀವು ಪ್ಯಾನ್ ಇಂಡಿಯಾ ಮಾಡೋಕ್ಕೆ ಹೋಗಬೇಡಿ. ನೀವು ಪ್ಯಾನ್ ಇಂಡಿಯಾ ಅಂತ ನೀವು 10 ಭಾಷೆಲಿ ಮಾಡಿದ ತಕ್ಷಣ ಸಿನಿಮಾ ಪ್ಯಾನ್ ಇಂಡಿಯಾ ಆಗಲ್ಲ ನನ್ನ ಪ್ರಕಾರ. ಒಳ್ಳೆ ಕಾಂಟೆಂಟನ್ನು ಇಟ್ಕೊಂಡು ಮಾಡಿದರೆ ನೀವು ಎಲ್ಲ ಭಾಷೆಲೂ ನೀವು ಅದನ್ನು ರಿಲೀಸ್ ಮಾಡ್ಬೋದು. ಅದನ್ನು ಅಲ್ವಾ, ನೀವು ಒಳ್ಳೆ ಕಾಂಟೆಂಟ್ ಇಟ್ಕೊಂಡು, ಫಾರ್ ಎಕ್ಸಾಂಪಲ್ ಕಾಂತಾರ, ಅವ್ರು ಪ್ಯಾನ್ ಇಂಡಿಯಾ ಅಂತ ಮಾಡಿಲ್ಲ, ಅದು ಕಂಪ್ಲೀಟ್ಲಿ ರೀಜನಲ್ ಸಿನಿಮಾ. ಅಂದರೆ ಒಂದು ರೀಜನ್ಗೆ ಸ್ಪೆಸಿಫಿಕ್ ಆಗಿರುವಂಥ ಸಿನಿಮಾ, ಬಟ್ ಇಡೀ ಜಗತ್ತು ಆ ಸಿನಿಮಾ ನೋಡ್ತು. ಹೆಂಗೆ ಸಾಧ್ಯ ಆಯಿತು? ಬಿಕಾಸ್ ಯು ಆರ್ ಬೀಯಿಂಗ್ ಟ್ರೂ ಟು ಯುವರ್ ಸಬ್ಜೆಕ್ಟ್. ಸೊ ಹೀಗಾಗಿ ಆ ಥರ ಸಿನಿಮಾಗಳು ಜಾಸ್ತಿ ಬರಲಿ ಅಂತ ನನಗನ್ಸುತ್ತೆ. ಎರಡನೇದು, ಸ್ಟಾರ್ಗಳು ಈ ಥರ ದೊಡ್ಡ ಸಿನಿಮಾಗಳು ಮಾಡೋ ಜೊತೆಗೆ ಸಣ್ಣ ಸಿನಿಮಾಗಳನ್ನ ಕೂಡ ಮಾಡಬೇಕು. ಅಂದರೆ ಒಂದು ಕಾಮಿಡಿ ಸಿನಿಮಾಗಳನ್ನೋ, ಒಂದು ಫ್ಯಾಮಿಲಿ ಸಿನಿಮಾಗಳನ್ನೋ, ಅಂದರೆ ಒಂದು 3 ಕೋಟಿ 4 ಕೋಟಿ 5 ಕೋಟಿನಲ್ಲಿ ಸಿನಿಮಾ ಆಗುವಂಥದ್ದು. ಓಕೆ, ಒಂದು ಯಶ್ ಅವರು ಒಂದು ಕಾಮಿಡಿ ಸಿನಿಮಾ ಮಾಡಿದ್ರೆ ಹೆಂಗಿರುತ್ತೆ ಯೋಚನೆ ಮಾಡಿ ಅಲ್ವಾ. ಒಂದು ಲವ್ ಸ್ಟೋರಿ ಮಾಡಿದ್ರೆ ಹೆಂಗಿರುತ್ತೆ ಯೋಚನೆ ಮಾಡಿ. ಜನ ಮುಗಿಬಿದ್ದು ನೋಡ್ತಾರೆ. ಓಕೆ, ದರ್ಶನ್ ಅವರು ಒಂದು ಫ್ಯಾಮಿಲಿ ಸಿನಿಮಾ ಮಾಡಿದ್ದಾರೆ, ಅವ್ರು ಮಾಡಿಲ್ಲ ಅಂತಲ್ಲ. ಸೊ ಮಾಡಿದ್ರೆ ಹೆಂಗಿರುತ್ತೆ ಯೋಚನೆ ಮಾಡಿ. ಒಂದು ಫುಲ್ ಔಟ್ ಆ್ಯಂಡ್ ಔಟ್ ಕಾಮಿಡಿ ಮಾಡಿದ್ರೆ ಹೆಂಗಿರುತ್ತೆ ಯೋಚನೆ ಮಾಡಿ. ಅಥವಾ ಒಂದು ಮಗು ಜೊತೆ ಮಾಡಿದ್ರೆ ಹೆಂಗಿರುತ್ತೆ ಯೋಚನೆ ಮಾಡಿ. ಸೊ ಬಟ್ ಏನಾಗುತ್ತೆ, ಅವ್ರು ಗೆಟಪ್ಪು ಅದೆಲ್ಲ ಕೊಟ್ಬಿಟ್ಟಿರ್ತಾರೆ ಬಹುಶಃ ಪ್ಯಾನ್ ಇಂಡಿಯಾಗೆ.
ಅದು ಎಳ್ಕೊಂಡು ಹೋಗುತ್ತೆ. ಬಟ್ ಸರ್ಟನ್ಲಿ ಇಟ್ಸ್ ಸ್ಟಾರ್ಸ್ ಶುಡ್ ಥಿಂಕ್ ಅಬೌಟ್ ದಿಸ್. ಪ್ಯಾನ್ ಇಂಡಿಯಾ ಒಂದು ವರ್ಷಕ್ಕೆ 3 ವರ್ಷಕ್ಕೊಂದು ಪ್ಯಾನ್ ಇಂಡಿಯಾ ಮಾಡ್ತೀನಿ ಅಂತ ಇಟ್ಕೊಂಡ್ರು ಕೂಡ ಆ ಮಧ್ಯದಲ್ಲಿ ಒಂದು 2 ಸಿನಿಮಾ ಅವರು ನಮ್ಮ ಸಬ್ಜೆಕ್ಟ್ ಓರಿಯೆಂಟೆಡ್ ಕಂಟೆಂಟ್ ಓರಿಯೆಂಟ್ ಸಿನಿಮಾ ಮಾಡಬೇಕು ಅಂತ ನನಗೆ ಖಂಡಿತ ಅನಿಸುತ್ತೆ. ಕರ್ನಾಟಕ ಟಿವಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನನ್ನ ಸಂದರ್ಶನ ನೋಡಿದ್ದಕ್ಕಾಗಿ, ನನ್ನ ಮಾತುಗಳನ್ನ ಕೇಳಿದ್ದಕ್ಕಾಗಿ ನಿಮಗೆಲ್ಲ ಥ್ಯಾಂಕ್ ಯು ವೆರಿ ಮಚ್. ಮತ್ತು ಬಿಗ್ ಬಾಸಲ್ಲಿ ನನ್ನನ್ನು ನೋಡಿದ್ದಕ್ಕಾಗಿ, ವೋಟ್ ಮಾಡಿದ್ದಕ್ಕಾಗಿ ಮತ್ತು ನಾನು ಸಹಿಸ್ಕೊಂಡದ್ದಕ್ಕಾಗಿ ನಿಮಗೆಲ್ರಿಗೂ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಕರ್ನಾಟಕ ಟಿವಿಯ ಶಿವು ಇರ್ಬೋದು ಅಥವಾ ಎಲ್ಲ ಸ್ನೇಹಿತರಿರ್ಬೋದು, ಎಲ್ರಿಗೂ ಕೂಡ ಧನ್ಯವಾದಗಳು ಮತ್ತು ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ.